ಔರಾದ್ ಬಿ ತಾಲೂಕಿನ ಜಮಾಲ್ಪುರ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನ ಬಿಸೂಟ ಸೇವಿಸಿದ ನಂತರ ಕೆಲ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಔರಾದ್ ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಆಸ್ಪತ್ರೆಗೆ ದೌಡಾಯಿಸಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಯಿಂದ ಚಿಕಿತ್ಸೆಯ ವಿವರ ಪಡೆದು ಮಕ್ಕಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಉತ್ತಮ ಚಿಕಿತ್ಸೆ ಒದಗಿಸುವಂತೆ ಸೂಚಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಬಿಸಿ ಊಟ ಸೇವಿಸಿದ ನಂತರ ಕೆಲವು ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿಯಾಗಿದೆ. ತಕ್ಷಣ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಕ್ಕಳನ್ನು ಭೇಟಿ ಮಾಡಿ ಮಾತನಾಡಿಸಿದ್ದೇನೆ. ವೈದ್ಯರು ನಿರಂತರವಾಗಿ ತಪಾಸಣೆ ನಡೆಸುತ್ತಿದ್ದು ಸದ್ಯಕ್ಕೆ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದರು. ನಾವು ಗ್ರಾಮ ಪಂಚಾಯತ್ನಲ್ಲಿ ಪ್ರತಿ ಸ್ಕೂಲ್ಗೆ ಭೇಟಿಯಾಗಿ ಇಂಥ ಆಕ್ಸಿಡೆಂಟು ಸುಂದರಳ್ಳಿ ಆಯಿತು. ಸುಂದರಳ್ಳಿಗೆ ಹೋಗಿ ಅಕ್ಕಿ ತಗೊಂಡು ನೋಡಿದೀವಿ, ಹುಳ ಇತ್ತು. ಅಧಿಕಾರಿಗೆ ಹೇಳಿ ಸರ್ಕಾರಕ್ಕೆ ಲೆಟರ್ ಬರೆದಿದ್ದರೆ ಎನ್ಕ್ವೈರಿ ಆಗಿಲ್ಲ. ಇವತ್ತು ವಾಪೀಸು ಜಮಾಲ್ಪುರ್ನಲ್ಲಿ ಮಿನಿಮಮ್ 64 ಮಕ್ಕಳಿಗೆ ಉಲ್ಟಿ ಆಗಿದೆ, ಜುಲಾಬ್ ಆಗಿದೆ. ಇವತ್ತು ನಾನು ವಿಸಿಟ್ ಮಾಡೀನಿ. ಆಮೇಲೆ ಯಾವ್ಯಾವ ದೋಷ ಇದೆ, HM ಆಗಲಿ, CRC ಆಗಲಿ, ಅಧಿಕಾರಿ ಯಾವ ಕ್ರಮ ತಗೋಬೇಕು ನಾನು ಸಿಒಗೆ ಹೇಳಿದ್ರೆ ಡಿಸಿ ಹೇಳಿದ್ದೆ. ಸರ್ ಈಗ ಮುಂದೆ ಈಗ HM ಇವತ್ತು ಡ್ಯೂಟಿ ಮೇಲೆ ಇದ್ದಿಲ್ಲ ಸರ್, ಈಗ ಅವ್ರದ್ದು ಏನಿದೆ ತಗೊಳ್ತೀವಿ ಸರ್? ನೋಡ್ರಿ, HM ಜವಾಬ್ದಾರಿ ಇದೆ. ಇಲ್ಲಾಂದ್ರೆ ಅವ್ರು ಸ್ಕೂಲ್ ನೋಡಬೇಕು, ಅಕ್ಕಿ ನೋಡಬೇಕು, ತೊಗರಿ ನೋಡಬೇಕು. ಅವರು ನಾನು ಇಲ್ಲ ಅವ್ನು ನೋಡಬೇಕು, ಇನ್ಚಾರ್ಜ್ ಮಾಡಿ ಹೋಗಬೇಕು. ಅವ್ರ ಜವಾಬ್ದಾರಿ ಕರೆಕ್ಟಾ? ನಾನಿಲ್ಲ ಅಂದ್ರೆ ನಾನು ಬೇರೆ ಕಡೆ ಡೆಪೋರ್ಟ್ ಮಾಡಿ ಹೋಗಬೇಕು. ನಾಳೆ ಹಿಂಗೆ ನಾನು ಇಲ್ಲ, ಬೇರೆ ಕೆಲಸ ಇದೆ, ಸುಳ್ಳು ಕೊಡ್ತಾ ಇದ್ದೀನಿ ಹೇಳಬೇಕು. ಅವ್ರು ಮಾಡಿಲ್ಲ. ಆಮೇಲೆ ಯಾವ ಅಡಿಗೆ ಮಾಡ್ತಾರೆ, ಅಡಿಗೆ ಕ್ಲೀನ್ ಮಾಡಲ್ಲ, ಎಲ್ಲ ಕಸ ಇರುತ್ತೆ. ಆಮೇಲೆ ಯಾವ್ಯಾವ ಅಧಿಕಾರಿ ಹೋಗಿ ಚೆಕ್ ಮಾಡಲ್ಲ. ನಾನು ಗ್ರಾಮ ಪಂಚಾಯತ್ ಮಾಧ್ಯಮದಲ್ಲಿ ಎಲ್ಲ ವಿಡಿಯೋ ಆಯಿತು, ಪೇಪರ್ ಎಲ್ಲ ಆದ್ಮೇಲೆ ಕೂಡ ಯಾವ ಅಧಿಕಾರಿ ಮೀಟಿಂಗ್ ಮಾಡಿಲ್ಲ. ನಾನು ನಿನ್ನೆ 5 ತಾರೀಕಿಗೆ ಮೀಟಿಂಗ್ ಇಟ್ಟಿದ್ದೀನಿ, ಸೇಮ್ ಇಶ್ಯೂ ಸಲುವಾಗಿ. ಇವತ್ತು ಹಿಂಗಾಗಿದೆ. ಹೀಗಾಗಿ ಸರ್ಕಾರ ಲೆಟರ್ ಬರ್ತೀನಿ, ಕ್ರಮ ಬಿಡಲ್ಲ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.